ಇಟ್ಸ್ ಎ ವೆರಿ ಗುಡ್ ಮೂವ್ ಬೈ ದ BCCI. ಯಾಕೆ ಅಂತ ಹೇಳಿದ್ರೆ ದುರದೃಷ್ಟವಶಾತ್ ಇವತ್ತಿನ ಕ್ರೀಡಾ ಚಟುವಟಿಕೆಗಳು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಕ್ರೀಡೆಗಿಂತಲೂ ಕೂಡ ಅದರ ಸುತ್ತ ಇರತಕ್ಕಂತಹ ಬೇರೆ ಬೇರೆ ವಿದ್ಯಮಾನಗಳೇ ಇವತ್ತು ರಾರಾಜಿಸ್ತಾ ಇದ್ದಾವೆ. ಅಲ್ಲಿ ಚಿಯರ್ ಗರ್ಲ್ಸ್ಗಳೇನು, ಬೇರೆ ಬೇರೆ ರೀತಿಯಾದಂತಹ ಬೆಟ್ಟಿಂಗ್ಗಳೇನು, ಸಾವಿರಾರು ಜನ ಮನೆ ಮಠ ಆಸ್ತಿ ಪಾಸ್ತಿ ಇದನ್ನೆಲ್ಲ ಕಳ್ಕೊಂಡು ಅನೇಕ ಜನ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂತಹ ಘಟನೆಗಳನ್ನ ನಾವು ನೋಡ್ತಾ ಇರ್ತೇವೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನು ಬ್ಯಾನ್ ಮಾಡಿ. ಯಾಕೆಂದ್ರೆ ಇಲ್ಲದ್ರೆ ತುಂಬಾ ಜೀವ ಹೋಗ್ತದೆ, ಲಾಸ್ ಆಗ್ತದೆ. ಕರೆಕ್ಟ್ ಡಿಸಿಷನ್ ತೆಗೆದಿದ್ದಾರೆ, ಬಹಳ ಒಳ್ಳೆಯ ನಿರ್ಧಾರವನ್ನ ಮಾಡಿದೆ. ಈ ಮೂಲಕ ಕೇವಲ ಕ್ರೀಡೆಗೆ ಮತ್ತು ಕ್ರೀಡೆಯ ಸತ್ವಕ್ಕೆ ಇವತ್ತು ಒತ್ತು ಕೊಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹ ನಿರ್ಧಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಟ್ಸ್ ಎ ವೆರಿ ಗುಡ್ ಮೂವ್ ಬೈ ದ BCCI. ಯಾಕೆ ಅಂತ ಹೇಳಿದರೆ ಇವತ್ತು ಕ್ರೀಡೆ ಮತ್ತು ಮನೋಲ್ಲಾಸ, ಕ್ರೀಡೆಯ ಬಹಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಸುದೃಢವಾಗಿರ್ತಕ್ಕಂಥ ಆರೋಗ್ಯಕರವಾದಂತಹ ಯುವಜನರನ್ನು ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದು ಕ್ರೀಡೆಯ ಪ್ರಧಾನ ಉದ್ದೇಶ. ಕ್ರೀಡೆ ಅನ್ನುವಂಥದ್ದು ಮನಸ್ಸಿಗೆ ನೆಮ್ಮದಿಯನ್ನು ನೀಡಬೇಕು, ಅದೇ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಆದರೆ ದುರದೃಷ್ಟವಶಾತ್ ಇವತ್ತಿನ ಕ್ರೀಡಾ ಚಟುವಟಿಕೆಗಳು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಕ್ರೀಡೆಗಿಂತಲೂ ಕೂಡ ಅದರ ಸುತ್ತ ಇರತಕ್ಕಂತಹ ಬೇರೆ ಬೇರೆ ವಿದ್ಯಮಾನಗಳೇ ಇವತ್ತು ರಾರಾಜಿಸ್ತಾ ಇದ್ದಾವೆ. ನೀವು ಗಮನಿಸ್ತಾ ಇರ್ಬೋದು, IPL-ನಂತಹ ಒಂದು ಕ್ರೀಡಾಕೂಟ ನಡೆಯುವಾಗ ಅಲ್ಲಿ ಚಿಯರ್ ಗರ್ಲ್ಸ್ಗಳೇನು, ಬೇರೆ ಬೇರೆ ರೀತಿಯಾದಂತಹ ಬೆಟ್ಟಿಂಗ್ಗಳೇನು, ಸಾವಿರಾರು ಜನ ಮನೆ ಮಠ ಆಸ್ತಿ ಪಾಸ್ತಿ ಇದನ್ನೆಲ್ಲ ಕಳ್ಕೊಂಡು ಅನೇಕ ಜನ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂತಹ ಘಟನೆಗಳನ್ನು ನಾವು ನೋಡ್ತಾ ಇರ್ತೇವೆ. ಕೊನೆಗೆ ಈ ಕ್ರೀಡೆಯನ್ನೇ ಎಲ್ಲರೂ ಕೂಡ ದ್ವೇಷಿಸುವಂತಹ ಒಂದು ಮನೋಭಾವಕ್ಕೆ ಬರ್ತಾ ಇದ್ದೇವೆ ನಾವು. ಆದ್ದರಿಂದ ಸರ್ಕಾರ ನಿರ್ಧಾರ ಮಾಡಿ ಅದರ ಮೂಲಕ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಬಹಳ ಒಳ್ಳೆಯ ನಿರ್ಧಾರವನ್ನು ಮಾಡಿದೆ. ಈ ಮೂಲಕ ಕೇವಲ ಕ್ರೀಡೆಗೆ ಮತ್ತು ಕ್ರೀಡೆಯ ಸತ್ವಕ್ಕೆ ಇವತ್ತು ಒತ್ತು ಕೊಡ್ತಾ ಇದ್ದಾರೆ. ಇದರ ಸುತ್ತ ಇರತಕ್ಕಂತಹ ಬೇರೆ ದುರಭ್ಯಾಸಗಳನ್ನು ಉತ್ತೇಜಿಸುವಂತಹ ಕೆಲವು ಕಾರ್ಯಕ್ರಮಗಳೆಲ್ಲ ಏನಿದ್ದಾವೆ ಅದಕ್ಕೆ ತಡೆ ಒಡ್ಡಿದ್ದಾರೆ. ಮುಖ್ಯವಾಗಿ ಟೊಬ್ಯಾಕೊ ರಿಲೇಟೆಡ್ ಅನೇಕ ವಿಷಯಗಳನ್ನು ಇವತ್ತು ಬ್ಯಾನ್ ಮಾಡ್ತಾ ಇರತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿ ಇವತ್ತು ಆ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಲಾಭ ಇರಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಮತ್ತು ಈ ತಂಬಾಕು ಸೇವನೆಯಿಂದ ಇವತ್ತು ಜನರ ಆರೋಗ್ಯ ಎಷ್ಟು ಹಾಳಾಗ್ತಾ ಇದೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡುವಂತಹ ಬಹಳ ದೊಡ್ಡ ಅವಶ್ಯಕತೆ ಇದೆ. ತಂಬಾಕನ್ನು ಮತ್ತು ಅದರ ಬೇರೆ ಬೇರೆ ರೀತಿಯಾದಂತಹ ಉತ್ಪನ್ನಗಳನ್ನು 100ಕ್ಕೆ 100 ತಡೆ ಹಿಡಿಯೋದಾದರೆ ಯುವಜನರ ಆರೋಗ್ಯವನ್ನು ಎಷ್ಟೋ ಪಟ್ಟು ಅದನ್ನು ವೃದ್ಧಿಗೊಳಿಸ್ಬೋದು. ಆ ಕ್ಷಣ ಮಾತ್ರದ ಸಂತೋಷಕ್ಕೆ ಇವತ್ತು ವಿದ್ಯಾರ್ಥಿಗಳು ಯುವ ಜನಾಂಗದವರು ಮಾರು ಹೋಗದೆ ಅವರೊಂದು ಒಳ್ಳೆಯ ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ ಅದರಿಂದ ಅವರ ಭವಿಷ್ಯ ಒಳ್ಳೆಯದಾಗ್ತದೆ. ಇವತ್ತು ದೇಶ ಅಂತ ಹೇಳಿದ್ರೇನು, ಸಂಘಟನೆ ಅಂತ ಹೇಳಿದರೆ ಎಲ್ಲ ಯುವ ಸಮುದಾಯ ಮತ್ತು ಜನರೆಲ್ಲ ಸೇರಿ ಆರೋಗ್ಯವಂತ ಜನರೇ ನಿಜವಾಗಿ ದೇಶದ ನಿಜವಾದಂತಹ ಒಂದು ಆಸ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಆರೋಗ್ಯಕರವಾದಂತಹ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಇದೊಂದು ಬಹಳ ಒಳ್ಳೆಯ ಮೈಲಿಗಲ್ಲು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಂದು ಸೆಲೆಬ್ರಿಟೀಸ್ ಅನ್ನು ನೋಡಿ ಅವರ ಫ್ಯಾನ್ ಫಾಲೋವರ್ಸ್ ಅವ್ರು ಯಾವ್ದು ಪ್ರಮೋಟ್ ಮಾಡ್ತಾರೆ ಅದನ್ನು ಅನುಸರಿಸ್ತಾ ಹೋಗ್ತಾರೆ. ಇದು ಸರಿಯಾ ತಪ್ಪಾ ಸರ್? ಇದು ತಪ್ಪು, ಶುದ್ಧ ತಪ್ಪು. ಯಾಕಂತ ಹೇಳಿದ್ರೆ ಇದು ಬಹಳ ದೊಡ್ಡ ಭ್ರಮೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯಾವುದೇ ಸಿನಿಮಾದಲ್ಲಿರುವಂತಹ ಅಥವಾ ಕ್ರಿಕೆಟ್ ಲೋಕದ ಅಥವಾ ಇದು ಯಾವುದೇ ಸೆಲೆಬ್ರಿಟಿಗಳನ್ನು ನೋಡಿ ಅವರು ಆ್ಯಡ್ಗಳನ್ನು ಕೊಡುವ ಸಂದರ್ಭದಲ್ಲಿ ಕೇವಲ ನಟನೆಗೋಸ್ಕರ ಅದನ್ನು ಮೇಲಿಂದ ಮೇಲೆ ಅಂತಹ ಉತ್ಪನ್ನಗಳನ್ನು ತಮ್ಮ ಬಾಯಲ್ಲೇ ಹಿಡಿದು ಇದನ್ನು ಕುಡಿದ್ರೆ ಹಾಗಾಗ್ತದೆ ಹೀಗಾಗ್ತದೆ ಅನ್ನೋದನ್ನು ಹೇಳ್ತಿರ್ತಾರೆ ಹೊರತು ಇದರಿಂದ ನಿಜವಾಗಿ ಅವರ ಪೂರ್ತಿಯಾಗಿರ್ತಕ್ಕಂತಹ ಆ ಒಂದು ಪೇಯವನ್ನು ಅಥವಾ ಯಾವುದೋ ಒಂದು ಉತ್ಪನ್ನವನ್ನು ಕನ್ಸ್ಯೂಮ್ ಮಾಡಿರೋದನ್ನು ನಾವು ಎಲ್ಲಿಯೂ ಕೂಡ ನೋಡಿಲ್ಲ. ಅವರು ಕೇವಲ ಇತರರಿಗೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂಥೇಳಿ ಪ್ರೇರೇಪಣೆ ಮಾಡಿ ಸ್ವತಃ ಕೋಟ್ಯಾಂತರ ರೂಪಾಯಿಯನ್ನು ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂಥದ್ದು ಆಗಬಾರ್ದು. ಅದರ ಬದಲಿಗೆ ನಮ್ಮ ಯುವಜನತೆ ವಿಶೇಷವಾಗಿ ಸ್ವಂತ ವಿವೇಚನೆಯನ್ನು ಮಾಡಿಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂತಹ ಸತ್ವಯುತವಾದಂತಹ ಸ್ವಾದಿಷ್ಟಕರವಾದಂತಹ ಒಂದು ಆಹಾರ ಪದ್ಧತಿಯನ್ನು ರೂಪಿಸ್ಕೊಳ್ಬೇಕು. ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದು ಒಳ್ಳೇದು ಬ್ಯಾನ್ ಮಾಡಿದ್ರೆ, ಯಾಕಂದ್ರೆ ತುಂಬಾ ಜನರು ಅದಕ್ಕೆ ಹಣ ಹಾಕಿ ಮತ್ತೆ ಗೇನ್ ಆದ್ರೆ ಅಷ್ಟು ಖುಷಿ ಪಡಿತಾರೆ, ಮಾತ್ರ ಲಾಸ್ ಆದ್ರೆ ಅವ್ರ ಜೀವ ಎಲ್ಲ ತೆಗಿತಾರೆ. ಅದು
ಅವರಿಗೆ ಸಿಗುವಾಗ ಖುಷಿಯಲ್ಲಿ ಇರ್ತಾರೆ ಅವರು, ಮಾತ್ರ ಲಾಸ್ ಆಗ ಜೀವ ಕೂಡ ಅವರು ತೆಗಿತಾರೆ, ಏನು ಕೂಡ ಮಾಡ್ಬೋದು. ಅದಕ್ಕೆ ನನ್ನ ಲೆಕ್ಕದಲ್ಲಿ ಅದು ತೆಗೆಯುವುದು ಒಳ್ಳೇದು. ಗವರ್ಮೆಂಟ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನು ಬ್ಯಾನ್ ಮಾಡಿ. ಯಾಕೆಂದ್ರೆ ಇಲ್ಲದ್ರೆ ತುಂಬಾ ಜೀವ ಹೋಗ್ತದೆ, ಲಾಸ್ ಆಗ್ತದೆ. ಹಾಗೆ ಗವರ್ಮೆಂಟ್ ಅವರು ಕರೆಕ್ಟ್ ಡಿಸಿಷನ್ ತೆಗೆದಿದ್ದಾರೆ. ಇದರಿಂದ ಸಮಾಜ ಚೇಂಜಸ್ ಆಗ್ತದೆ. ಹಾ, ಹೌದು.